ತಕ್ಷಣ ಸ್ನೇಹಿತರೆ, ಎಂಟ್ರಿ ಆದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು, ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಕೊಟ್ಟಿರುವಂಥ ಜಾಗ ಇದಾಗಿರುತ್ತೆ. ಮತ್ತು ಮೇಲೆ ಕಬೋರ್ಡ್ ಏನು ಮಾಡಿದ್ದಾರೆ, ಇದು ವಾಷಿಂಗ್ ಮಿಷಿನ್ ಸಂಬಂಧಪಟ್ಟಂಥ ಮೆಟೀರಿಯಲ್ಸ್ ಏನಾದರೂ ಇಟ್ಕೊಳ್ಬೋದು, ಆ ಥರ ಯೋಚನೆ ಮಾಡಿ ನೀಟಾಗಿ ಮಾಡಿ ಕೊಟ್ಟಿದ್ದಾರೆ. ಸೊ ಇದ್ರೆ ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ. ಆ ಬೆಡ್ರೂಮ್ ಸಪೋಸ್ ಯಾರಾದರೂ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಬಂದರು ಅಂದರೆ ಉಪಯೋಗ ಮಾಡ್ಕೋಬೋದು. ಸೊ ಇದು ಕೂಡ ತುಂಬ ಮಾಸ್ ಆಗಿದೆ ನೋಡಿ. ಫಾಲ್ ಸೀಲಿಂಗ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ವೆಂಟಿಲೇಷನ್ ಆಗಿರ್ಬೋದು, ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್ ಆಗಿರ್ಬೋದು. ಸೇಮ್ ಇದರಲ್ಲೂ ಕೂಡ ಚಿಲ್ಡ್ರನ್ಸ್ ರೂಮಲ್ಲಿ ಹೇಗಿತ್ತು ಹಿಡನಲ್ಲಿ ಅಟ್ಯಾಚ್ಡ್ ವಾಶ್ರೂಮ್, ಸೇಮ್ ಅದೇ ರೀತಿ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಇಸ್ ಸೇಮ್ ಇದೆ, ಅಂದರೆ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಮತ್ತು ಈ ಬೆಡ್ರೂಮ್ ಎರಡು ಕೂಡ ಸೇಮ್ ಇದೆ. ಟಿವಿ ಕ್ಯಾಬಿನೆಟ್ ಆಗಿರ್ಬೋದು, ಕಾಟ್ ಆಗಿರ್ಬೋದು ಎಲ್ಲ ಸೇಮ್ ಇದೆ. ನಾನು ಇದರಲ್ಲೂ ಕೂಡ ತೋರಿಸ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ವಾಶ್ರೂಮ್ಗಳು ಕೂಡ ನಿಮಗೆ ತುಂಬ ದೊಡ್ಡದಾಗಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಯಾವುದು ಕೂಡ ತುಂಬ ಚಿಕ್ಕದು, ತುಂಬ ಇಕ್ಕಟ್ಟಾಗಿದೆ, ಸ್ನಾನ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಏನಿಲ್ಲ, ತುಂಬ ದೊಡ್ಡದಾಗಿ ಮಾಡಿ ಕೊಟ್ಟಿದ್ದಾರೆ ನೋಡಿ. ಈವನ್ ಸಿಂಕ್ ಮೇಲೂ ಕೂಡ ನಿಮಗೆ ಮಿರರ್ ಕೂಡ ಫಿಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ. ಸೋಪ್ ಸ್ಟ್ಯಾಂಡು, ಸಿಂಕ್ ಮೇಲೆ ನಿಮಗೆ ಮಿರರು, ಎಲ್ಲ ವಾಶ್ರೂಮಲ್ಲೂ ಕೂಡ ಎಲ್ಲ ಫಿಟ್ಟಿಂಗ್ಸು ಮುಂದಿದೆ ಎಕ್ಸೆಪ್ಟ್ ಗೀಸರ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು 7 Info Solutions. ಸ್ನೇಹಿತರೆ, ಇವತ್ತು ನಾನು JP ನಗರ 9th ಫೇಸು EWS ಲೇಔಟಲ್ಲಿರುವಂಥ ಒಂದು ಡೂಪ್ಲೆಕ್ಸ್ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಅದೇ ಬಿಲ್ಡಿಂಗ್ ಫ್ರಂಟಲ್ಲಿದ್ದೀನಿ ನಾನು. ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಇದು ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. 20/30 ಸೌತ್ ಫೇಸಿಂಗ್ ಮೇನ್ ಗೇಟು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ ಸ್ನೇಹಿತರೆ. ಇದು ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ಹಾಗೆ ಬಿಲ್ಡಿಂಗ್ ಮುಂದೆ ಇರುವಂಥ ರೋಡ್ ಬಂದು ಟಾರ್ ರಸ್ತೆಯಿಂದ 40 ಫೀಟ್ ರಸ್ತೆ ಇರುತ್ತೆ. ನೋಡ್ತಾ ಇರ್ಬೋದು ಅಕ್ಕಪಕ್ಕ ಎಲ್ಲ. ಇದು ನಿಮಗೆ ಬಿಲ್ಡಿಂಗ್ ಮುಂದೆ ಇರುವಂಥ ಟಾರ್ ರಸ್ತೆ ಇದಾಗಿರುತ್ತೆ. ಬನ್ನಿ. ಮತ್ತು ಈ ಬಿಲ್ಡಿಂಗ್ನ ನೇಮು ಅಂದರೆ ನಿಮ್ಮ ಕನಸಿನ ಮನೆ ಹೆಸರು ಏನಾದರೂ ಹಾಕೋಬೇಕು ಅಂತಂದರೆ ಇಲ್ಲಿ ಹಾಕೋಬೋದು ಸ್ನೇಹಿತರೆ. ಅದಕ್ಕೆ ಜಾಗ ಕೂಡ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಮೇನ್ ಗೇಟ್ ಅಂತ ಬಂದರೆ ನಿಮಗೆ MS ಫುಲ್ ಕವರ್ ಅಪ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ಮೇನ್ ಗೇಟ್ MS ಇಂದ ಫುಲ್ ಕವರ್ ಅಪ್ ಮಾಡಿದ್ದಾರೆ. ಬನ್ನಿ, ಆಗಿದೆ ತಡ ಮಾಡೋದೇನಕ್ಕೆ, ಎಂಟ್ರಿ ಆಗೋಣ. ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೆ ಪಾರ್ಕಿಂಗ್ ಲೇಔಟ್ ಈ ಥರ ಕಾಣಿಸುತ್ತೆ. ಆರಾಮಾಗಿ ಒಂದು ದೊಡ್ಡ XUV ಕಾರ್ ನಿಲ್ಲಿಸ್ಕೊಂಡು ಅದ್ರ ಜೊತೆಗೆ ಒಂದು 4 ರಿಂದ 5 ಟೂ ವೀಲರ್ನ ನಿಲ್ಲಿಸ್ಕೋಬೋದು, ಆ ರೀತಿ ಇದೆ. ಇದು ಪಾರ್ಕಿಂಗ್ ಏರಿಯಾ ಆಗಿರುತ್ತೆ ಸ್ನೇಹಿತರೆ. ಸೊ ಪಾರ್ಕಿಂಗಲ್ಲಿ ನಿಮಗೆ ಸ್ವಂತ ಓನ್ ಬೋರ್ ಇದೆ. ಅದು 300 ಡೆಪ್ತ್ ಹೋಗಿದೆ ಮತ್ತು 3 ಇಂಚು ನೀರು ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ 8,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಕಾವೇರಿ ನೋಡ್ತಾ ಎಂಟ್ರಿ ಆದ ತಕ್ಷಣ ನಿಮಗೆ ರೈಟ್ ಸೈಡಲ್ಲೇ ನಿಮಗೆ ಕಾವೇರಿ ಪಾಯಿಂಟ್ ಬಿಟ್ಟಿದ್ದಾರೆ, ಅದು ನೀವು ತೊಗೋಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಮತ್ತು ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ನೋಡ್ತಾ ಇರ್ಬೋದು, ರೈಟ್ ಸೈಡಲ್ಲೇ ಇದೆ. ಸೊ ಮತ್ತು ನೋಡ್ತಾ ಇರ್ಬೋದು, ಶೂ ರ್ಯಾಕ್ ಕೂಡ ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ನೋಡ್ತಾ ಇರೋ ಹಾಗೆ ಪಾರ್ಕಿಂಗ್ ಏರಿಯಾದಲ್ಲಿ ವಾಲ್ ಕ್ಲೈಂಟಿಗೆ ವೆಟ್ರ್ಫೈಲ್ ಟೈಲನ್ನು ಕೂಡ 2x4 ವೆಟ್ರ್ಫೈಲ್ ಟೈಲ್ನು ಕೂಡ ಯೂಸ್ ಮಾಡಿ ಎಲ್ಲ ಫಿನಿಶಿಂಗ್ ಮಾಡಿ ನೀಟಾಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದಿಷ್ಟು ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ಅದ್ರ ಜೊತೆ ಪಾರ್ಕಿಂಗಲ್ಲಿ ಬ್ಯಾಕ್ ಸೈಡು ನಿಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ 2 ಫೀಟು. ಇದು ಸೆಟ್ ಬ್ಯಾಕ್ ಆಗಿರುತ್ತೆ. ಮತ್ತು ಸೇಫ್ಟಿ ಗ್ರಿಲ್ಲು ಕೂಡ ಪ್ರೊವೈಡ್ ಮಾಡಿದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತು ಪಾರ್ಕಿಂಗ್ ಏರಿಯಾದಲ್ಲೇ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಇವನ್ ಪಾರ್ಕಿಂಗಲ್ಲಿ ತುಂಬ ಚೆನ್ನಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಪಾರ್ಕಿಂಗಲ್ಲಿ ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಇದು ಪಾರ್ಕಿಂಗ್ನ ಒಂದು ನೋಟ ಆಗಿರುತ್ತೆ. ಹಾಗೆ ಸಿಲಿಂಡರ್ನ ಇಟ್ಕೊಳ್ಳೋದಕ್ಕೂ ಕೂಡ ಸೇಫ್ಟಿ ಮಾಡಿಕೊಟ್ಟು ಗ್ರೌಂಡ್ ಫ್ಲೋರ್ ಅಂದರೆ ಪಾರ್ಕಿಂಗಲ್ಲೇ ನೀವು ಸಿಲಿಂಡರ್ನ ಫಿಟ್ಟಿಂಗ್ ಮಾಡ್ಕೋಬೋದು. ಅದಕ್ಕೂ ಕೂಡ ಸೇಫ್ಟಿ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಪಾರ್ಕಿಂಗ್ನ ಮಾಹಿತಿ ಆಗಿರುತ್ತೆ. ಹಾಗಾದರೆ ಬನ್ನಿ, ಫಸ್ಟ್ ಫ್ಲೋರಿಂದ ನಾವು ಶುರು ಮಾಡೋಣ. ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ಸ್ಟೇರ್ ಕೇಸ್ ನೋಡ್ತಾ ಇರ್ಬೋದು. ಸೊ ನಿಮಗೆ 4 ಅಡಿ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ನ ಬಿಟ್ಟಿದ್ದಾರೆ. ಎಷ್ಟೇ ಭಾರವಾದಂಥ ವಸ್ತುನ ನೀವು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ಲಿಫ್ಟ್ ಮಾಡ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ನೋಡಿ,
4 ಫೀಟ್ ಆರಾಮಾಗಿ ದೊಡ್ಡದಾಗಿದೆ. 4 ಫೀಟ್ ಇದೆ ಸ್ಟೇರ್ ಕೇಸು. ಅದ್ರ ಜೊತೆಗೆ SS ಜಿಂದಾಲ್ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಸೊ ಸಪೋರ್ಟಿವ್ ಆಗಿರುತ್ತೆ. ಬನ್ನಿ ನಾವಿವಾಗ ಬೇಸ್ಮೆಂಟ್ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನೋಟ ಈ ರೀತಿ ಕಾಣಿಸುತ್ತೆ ನೋಡಿ. ಫಾಲ್ ಸೀಲಿಂಗು ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ವಾಲ್ ಕ್ಲೈಂಟ್ ಅಂತ ಬಂದರೆ ವಿಟ್ರಫೈಲ್ ಟೈಲ್ 2x4ನ ವಿತ್ ಬ್ಲಾಕ್ ಬಾರ್ಡರಲ್ಲಿ ಫಿನಿಶಿಂಗ್ ಮಾಡಿ ನೀಟಾಗಿ ಕೊಟ್ಟಿದ್ದಾರೆ. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ ಸ್ನೇಹಿತರೆ ನೋಡಿ. ಸೌತ್ ಫೇಸಿಂಗು ಮೇನ್ ಗೇಟ್ ಬಂದರೆ, ಈಸ್ಟ್ ಫೇಸಿಂಗು ನಿಮಗೆ ಮೇನ್ ಡೋರ್ ಬರುತ್ತೆ. ನೋಡ್ತಾ ಇರ್ಬೋದು ಮೇನ್ ಡೋರ್ನ ಒಂದು ನೋಟ ಎಷ್ಟು ಚೆನ್ನಾಗಿದೆ ಅಂತಂದರೆ, ಸಿಂಪಲ್ ಆಗಿದೆ, ಅಷ್ಟು ಗ್ರ್ಯಾಂಡಾಗಿ ಏನೂ ಇಲ್ಲ, ಸಿಂಪಲ್ಲಾಗಿ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಇದು ಮೇನ್ ಡೋರ್ನ ಒಂದು ನೋಟ ಆಗಿರುತ್ತೆ. ಬನ್ನಿ ನಾವು ಮೇನ್ ಡೋರಿಂದ ಒಳಗಡೆ ಎಂಟ್ರಿ ಆಗೋಣ. ಎಂಟ್ರಿ ಆದ ತಕ್ಷಣ ಒಂದು ನೋಟ ಈ ರೀತಿ ಕಾಣಿಸುತ್ತೆ. ಹಾಲ್ನ ಒಂದು ನೋಟ ನೋಡಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಂಟ್ರಿ ಆದ ತಕ್ಷಣ ಒಂದು ಬಿಗ್ ಹಾಲು ಈ ರೀತಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೋಡಿ, TV ಕ್ಯಾಬಿನೆಟ್ಟು. ಸೊ ಕರೆಕ್ಟಾಗಿ ವಾಸ್ತು ಪ್ರಕಾರನೇ ನಿಮಗೆ TV ಕ್ಯಾಬಿನೆಟ್ಟು ಕೂಡ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ನಾರ್ತ್ ಫೇಸಿಂಗ್ ವೆಂಟಿಲೇಷನ್ ಬಿಟ್ಟಿದ್ದಾರೆ. ಈವನ್ ಅದು ಕೂಡ ವಾಸ್ತು ಪ್ರಕಾರನೇ ಇದೆ. ಹಾಗೆ ಸೀಲಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಕ್ಲಾಸಾಗಿದೆ. ಹೇಗೆ ಅಂತಂದರೆ ಸ್ಟ್ರಿಪ್ ಲೈಟ್ ಜೊತೆಗೆ ನೋಡಿ ಈ ರೀತಿ ಲೈಟಿಂಗ್ಸ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಯಾರು ಸ್ವಂತ ಮನೆ ಇರುತ್ತೆ ಅವ್ರು ಮಾತ್ರ ಮಾಡಿಸ್ಕೊತಾರೆ, ಆದರೆ ಇವರು ಸೇಲ್ ಬಿಲ್ಡಿಂಗು ಕೂಡ ಮಾಡಿಸಿದ್ದಾರೆ. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು ಚಿತ್ರಣ ಏನು ಕಾಣಿಸ್ತಾ ಇದೆ ಆಪೋಸಿಟ್ಟು, ಅದು ಓಪನ್ ಕಿಚನ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೋಡಿ ದೇವ್ರ ಮನೆ, ಪೂಜಾ ರೂಮು ನೋಡಿ ಎಷ್ಟು ಕ್ಲಾಸಾಗಿದೆ ಅಂತಂದರೆ, ಓಪನ್ ಮಾಡೋಣ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೈಟ್ ಕಲರ್ ಟೈಲ್ಸ್ ಜೊತೆ ಗೋಲ್ಡನ್ ಬಾರ್ಡರ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಇದು ಪೂಜಾ ರೂಮ್ ಆಗಿರುತ್ತೆ. ಮತ್ತು ಕೆಳಗಡೆ ಪೂಜಾ ರೂಮ್ ಸಂಬಂಧಪಟ್ಟಿದಂಥ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಪೇಸಸ್ ಕೂಡ ಮಾಡಿ ಕೊಟ್ಟಿದ್ದಾರೆ. ಇದು ಪೂಜಾ ರೂಮ್ ಆಗಿರುತ್ತೆ ಸ್ನೇಹಿತರೆ. ಇದು ಕಿಚನ್ ಎಂಟ್ರಿ ಆಗಿರುತ್ತೆ. ಬನ್ನಿ ಕಿಚನ್ ಎಂಟ್ರಿ ಆಗೋಣ. ಇವನ್ ಕಿಚನ್ ಕೂಡ ನಿಮಗೆ ವಾಸ್ತು ಪ್ರಕಾರ ಅಗ್ನಿ ಮೂಲೆಲ್ಲ ಬಂದಿದೆ ನೋಡ್ಬೋದು. ಇದು ಕಿಚನ್ ಆಗಿದೆ ನೋಡಿ. ಈ ಕಡೆಯಿಂದ ಕಿಚನ್ನ ಒಂದು ನೋಟ ಈ ರೀತಿ ಇದೆ. ಎಲ್ ಶೇಪಲ್ಲಿ ಸ್ಲ್ಯಾಬನ್ನ ಕೊಟ್ಟು ಅದ್ರ ಜೊತೆಗೆ ಲೆಫ್ಟಲ್ಲೇ ನಿಮಗೆ ಸಿಂಕನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈವನ್ ಮೇಲೆ ಕಬೋರ್ಡ್ಸ್ ನೋಡ್ತಾ ಇರ್ಬೋದು. ಮತ್ತು ಇಲ್ಲೂ ಕೂಡ ನೀವೇನಾದರೂ ಸ್ಟೋರೇಜ್ನ ಇಟ್ಕೊಳ್ಳೋದಕ್ಕೆ ಈ ರೀತಿ ಕೂಡ ಸ್ಟೋರೇಜ್ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ವೆಂಟಿಲೇಷನ್ ತುಂಬ ದೊಡ್ಡದಾಗೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ ವೆಂಟಿಲೇಷನ್ನ. ಕಬೋರ್ಡ್ಸ್ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಎಲ್ಲ ಸಾಫ್ಟ್ ಕ್ಲೋಸರ್ ಸ್ನೇಹಿತರೆ. ಎಲ್ಲ ಸಾಫ್ಟ್ ಕ್ಲೋಸರು. ಮತ್ತು ಇದು ಏನು ಸ್ಪೇಸಸ್ ಕಾಣಿಸ್ತಾ ಇದೆ ಅದು ಡೈನಿಂಗ್ ಟೇಬಲು. ಆರಾಮಾಗಿ ಒಂದು ಡೈನಿಂಗ್ ಟೇಬಲ್ ಹಾಕೊಂಡು ಒಂದು 4ರಿಂದ 6 ಜನ 6 ಚೇರ್ಗಳನ್ನ ಹಾಕ್ಕೊಂಡು ಊಟ ಮಾಡೋ ಥರ ಮಾಡ್ಕೋಬೋದು ಸ್ನೇಹಿತರೆ ನೋಡಿ. ಕಿಚನಲ್ಲೂ ಕೂಡ ಫಾಲ್ ಸೀಲಿಂಗ್ ಈ ರೀತಿ ಇದೆ. ತುಂಬ ಮಾಸಾಗಿದೆ. ಅದ್ರ ಜೊತೆಗೆ ನೋಡಿ ಕಿಚನಲ್ಲೇ ಒಂದು ವಾಶ್ ಬೇಷನ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ನಿಮಗೆ ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ.
ನೋಡಿ ಪಾರ್ಕಿಂಗಲ್ಲೂ ಕೂಡ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಈವನ್ ಫಸ್ಟ್ ಫ್ಲೋರಲ್ಲೂ ಕೂಡ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಮುಗಿದೋಗಿದೆ ಸ್ನೇಹಿತರೆ. ರೆಡಿ ಟು ಮೂವ್ ಇದು. ಎಲ್ಲ ಫಿಟ್ಟಿಂಗ್ಸು ಮುಗಿದೋಗಿದೆ. ಇದು ಇಷ್ಟು ಫಸ್ಟ್ ಫ್ಲೋರ್ನ ಮಾಹಿತಿ ಆಗಿರುತ್ತೆ. ಬನ್ನಿ, ಫಸ್ಟ್ ಫ್ಲೋರಿಂದ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಬಂದು ನಿಮಗೆ 3 ಫೀಟ್ ವೈಡ್ ಆಗಿದೆ. ಅದ್ರ ಜೊತೆಗೆ SS ಜಿಂದಲ್ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 3 ಫೀಟ್ ಇದೆ ಸ್ನೇಹಿತರೆ. ನೋಡಿ, ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬರಬೇಕಾದ್ರೆ ಈ ರೀತಿ ಕಾಣಿಸುತ್ತೆ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ನೋಡಿ, ಎಂಟ್ರಿ ಆದ ತಕ್ಷಣ ನಿಮಗೆ ಸ್ಟಡಿ ಯೂನಿಟ್ ಆರ್ ವರ್ಕ್ ಸ್ಪೇಸ್ಗೆ ಜಾಗನ ಯಾವುದೇ ರೀತಿ ವೇಸ್ಟ್ ಮಾಡ್ದಿರ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಬನ್ನಿ ನಾವು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಫಸ್ಟು ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೆಕೆಂಡ್ ಫ್ಲೋರಲ್ಲಿರುವಂಥ ಮಾಸ್ಟರ್ ಬೆಡ್ರೂಮ್ ಇದಾಗಿರುತ್ತೆ. ನೋಡಿ ಸ್ನೇಹಿತರೆ, ಎಂಟ್ರಿ ಆದ ತಕ್ಷಣ ಮಾಸ್ ಲುಕ್ ಕೊಡ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಮಾಸ್ ಆಗಿದೆ. ನೋಡ್ತಾ ಇರ್ಬೋದು. ವಾರ್ಡ್ರೋಬ್ಸ್ ಆಗಿರ್ಬೋದು, ಕಬೋರ್ಡ್ಸ್ ಆಗಿರ್ಬೋದು, ಎಲ್ಲ ಈ ಥರ ಇದೆ. ಈವನ್ ಇದು ಕೂಡ ಯಾವುದು TV ಕ್ಯಾಬಿನೆಟ್ ಕೂಡ ಕಾಟ್ ಆಪೋಸಿಟೇ ನಿಮಗೆ ಬರುತ್ತೆ. ವಿತ್ ಅಟ್ಯಾಚ್ಮೆಂಟ್ ವಾಶ್ರೂಮ್ ಇದೆ. ಅದನ್ನು ನೋಡ್ಕೊಬರೋಣ. ಆಲ್ರೆಡಿ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ ಸ್ನೇಹಿತರೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು. ಯಾವುದು ನೀವು ಅಂದರೆ ಎಕ್ಸ್ಟ್ರಾ ಖರ್ಚು ಮಾಡೋ ಅವಶ್ಯಕತೆ ಏನೇ ಇಲ್ಲ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಮುಗ್ದೋಗಿದೆ. ಏನಿದ್ರು ವಾಶ್ರೂಮಲ್ಲಿ ನೀವು ಗೀಝರ್ನ ಫಿಟ್ಟಿಂಗ್ ಮಾಡ್ಕೋಬೇಕು. ಅದು ಬಿಟ್ಟರೆ ಗೀಝರ್ ಬೇಡ ಅಂತಲೇ ನೀವು ಸೋಲಾರ್ನ ಬೇಕಾದ್ರೆ ಬಿಟ್ಟಿದ್ದಾರೆ. ಸೋಲಾರ್ ಪಾಯಿಂಟ್ಔಟ್ ಎಲ್ಲ ಇದು ಮಾಡಿದರೆ ನೀವು ಸೋಲಾರ್ ಹಾಕ್ಸ್ಕೋಬೋದು. ಸೊ ಇದೇನು ಕಾಣಿಸ್ತಿದೆ ಇದ್ರ ಚಾಫರ್ ಶೀಟು. ಇದು ವೈಟ್ ಕಲರ್ ಬಂದು ನಿಮಗೆ ನಾರ್ಮಲ್ ಶೀಟ್ ಬರುತ್ತೆ ಸ್ನೇಹಿತರೆ. ನೋಡಿ, ಮಾಸಾಗಿದೆ ಮಾಸ್ಟರ್ ಬೆಡ್ರೂಮಲ್ಲಿ ಮಾತ್ರ. ಇದು ಮಾಸ್ಟರ್ ಬೆಡ್ರೂಮ್ ಆದರೆ ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ನ ತೋರಿಸ್ತೀನಿ ಬನ್ನಿ. ಚಿಲ್ಡ್ರನ್ಸ್ ಬೆಡ್ರೂಮ್ ಇದಾಗಿರುತ್ತೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಲುಕ್ಕು ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ, ಫಾಲ್ ಸೀಲಿಂಗ್ ಮಾತ್ರ ತುಂಬ ಚೆನ್ನಾಗಿ ಅತ್ಯದ್ಭುತವಾಗಿ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಆಗಿರ್ಬೋದು, ಕಬೋರ್ಡ್ ಆ್ಯಂಡ್ ವಾರ್ಡ್ರೋಬ್ಸು ಈ ಥರ ಇದೆ. ಈ ಕಡೆಯಿಂದ ಲುಕ್ ಅಂತ ಬಂದರೆ ನಿಮಗೆ TV ಕ್ಯಾಬಿನೆಟ್ಟು ಆ ಸೈಡ್ ಬರುತ್ತೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ತೋರಿಸ್ತೀನಿ ಅದನ್ನು ಕೂಡ. ಇದು ಕಬೋರ್ಡ್ಸ್ ಆ್ಯಂಡ್ ವಾರ್ಡ್ರೋಬ್ಸ್ ಆಗಿರುತ್ತೆ. ಅದ್ರ ಪಕ್ಕದಲ್ಲಿ ಇದು ಏನು ಕಾಣಿಸ್ತಾ ಇದೆ ಡೋರು ಹಿಡನಲ್ಲಿ ಮಾಡಿ ಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿರುವಂಥ ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಕ್ಸಾಸ್ಟ್ ಫ್ಯಾನ್ ಕೂಡ ಫಿಟ್ಟಿಂಗ್ ಆಗಿದೆ ಎಲ್ಲ. ಎಕ್ಸಾಸ್ಟ್ ಫ್ಯಾನ್ಸು ಕೂಡ ಫಿಟ್ಟಿಂಗ್ ಆಗಿಬಿಟ್ಟಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿರುವಂಥ ಅಟ್ಯಾಚ್ ಹಿಡನ್ ವಾಶ್ರೂಮ್. ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಮಾಹಿತಿ ಇದಾಗಿತ್ತು. ಈಗ ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ಗೆ ಹೋಗೋಣ ಸ್ನೇಹಿತರೆ. ಇದು ಥರ್ಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಈ ರೀತಿ ಇದೆ. ನೋಡಿ, ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನ್ಯಾಚುರಲ್ ಬೆಳಕು ಎಷ್ಟು ಹೊಡಿತಾ ಇದೆ ಅಂದರೆ, ಇವನ್ ತುಂಬ ಬೆಳಕಿದೆ. ಏನಕ್ಕೆ ಅಂತಂದರೆ ಮೇಲೆ ಟೆರೇಸಲ್ಲಿ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಗ್ಲಾಸಿಂದ ನಿಮಗೆ ಕವರ್ ಅಪ್ ಮಾಡಿರೋದ್ರಿಂದ ಸನ್ಲೈಟು ನಿಮಗೆ ಈಸಿಯಾಗಿ ಒಳಗಡೆ ಬರುತ್ತೆ. ಹಾಗಾಗಿ ನೀವು ಕತ್ಲಲ್ಲೂ ಕೂಡ ಬೆಳದಿಂಗಳನ್ನು ಇಲ್ಲಿಂದನೇ ನೋಡ್ಬೋದು, ಅಂದರೆ ಮನೆಯಿಂದನೇ ನೋಡ್ಬೋದು. ಆ ರೀತಿ ಇದೆ. ಇವಾಗ ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರಿಗೆ ಬಂದ ತಕ್ಷಣ ಸ್ನೇಹಿತರೆ, ಎಂಟ್ರಿ ಆದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು, ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಕೊಟ್ಟಿರುವಂಥ ಜಾಗ.
ಇದಾಗಿರುತ್ತೆ. ಮತ್ತು ಮೇಲೆ ಕಬೋರ್ಡ್ ಏನು ಮಾಡಿದ್ದಾರೆ, ಇದು ವಾಷಿಂಗ್ ಮಿಷಿನ್ ಸಂಬಂಧಪಟ್ಟಂಥ ಮೆಟೀರಿಯಲ್ಸ್ ಏನಾದರೂ ಇಟ್ಕೊಳ್ಬೋದು. ಆ ಥರ ಯೋಚನೆ ಮಾಡಿ ನೀಟಾಗಿ ಮಾಡಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ. ಆ ಬೆಡ್ರೂಮ್ ಸಪೋಸ್ ಯಾರಾದರೂ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಬಂದರು ಅಂದರೆ ಉಪಯೋಗ ಮಾಡ್ಕೋಬೋದು. ಸೊ ಇದು ಕೂಡ ತುಂಬ ಮಾಸಾಗಿದೆ ನೋಡಿ. ಫಾಲ್ ಸೀಲಿಂಗ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ವೆಂಟಿಲೇಷನ್ ಆಗಿರ್ಬೋದು, ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್ ಆಗಿರ್ಬೋದು. ಸೇಮ್ ಇದರಲ್ಲೂ ಕೂಡ ಚಿಲ್ಡ್ರನ್ಸ್ ರೂಮಲ್ಲಿ ಹೇಗಿತ್ತು ಹಿಡನ್ನಲ್ಲಿ ಅಟ್ಯಾಚ್ಡ್ ವಾಶ್ರೂಮ್, ಸೇಮ್ ಅದೇ ರೀತಿ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ಸೇಮ್ ಇದೆ. ಅಂದರೆ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಮತ್ತು ಈ ಬೆಡ್ರೂಮ್ ಎರಡೂ ಕೂಡ ಸೇಮ್ ಇದೆ. ಟಿ ವಿ ಕ್ಯಾಬಿನೆಟ್ ಆಗಿರ್ಬೋದು, ಕಾಟ್ ಆಗಿರ್ಬೋದು ಎಲ್ಲ ಸೇಮ್ ಇದೆ. ಬನ್ನಿ ಇದರಲ್ಲೂ ಕೂಡ ತೋರಿಸ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ವಾಶ್ರೂಮ್ಗಳು ಕೂಡ ನಿಮಗೆ ತುಂಬ ದೊಡ್ಡದಾಗಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಯಾವುದು ಕೂಡ ತುಂಬ ಚಿಕ್ಕದು, ತುಂಬ ಇಕ್ಕಟ್ಟಾಗಿದೆ, ಸ್ನಾನ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಏನಿಲ್ಲ. ತುಂಬ ದೊಡ್ಡದಾಗೆ ಮಾಡಿ ಕೊಟ್ಟಿದ್ದಾರೆ ನೋಡಿ. ಈವನ್ ಸಿಂಕ್ ಮೇಲೂ ಕೂಡ ನಿಮಗೆ ಮಿರರ್ ಕೂಡ ಫಿಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ. ಸೋಪ್ ಸ್ಟ್ಯಾಂಡು, ಸಿಂಕ್ ಮೇಲೆ ನಿಮಗೆ ಮಿರರು, ಎಲ್ಲ ವಾಶ್ರೂಮಲ್ಲೂ ಕೂಡ ಎಲ್ಲ ಫಿಟ್ಟಿಂಗ್ಸು ಮುಗಿದಿದೆ ಎಕ್ಸೆಪ್ಟ್ ಗೀಝರ್. ಅದು ಗೀಝರು ನಿಮಗೆ ಆಪ್ಷನಲ್ಲು, ಹೇಳಿದ್ನಲ್ಲ. ಬೇಕಂದರೆ ನೀವು ಮೇಲೆ ಸೋಲಾರ್ ಪಾಯಿಂಟ್ ಬಿಟ್ಟಿದ್ದಾರೆ, ಅದಕ್ಕೆ ನೀವು ಸೋಲಾರ್ನ ಮಾಡಿಸ್ಕೋಬೋದು. ಇದು ಗೆಸ್ಟ್ ರೂಮ್ ಅಂತಲೇ ಹೇಳ್ಬೋದು. ಸೊ ಇದು 3rd ಫ್ಲೋರಲ್ಲಿರುವಂಥ ಒಂದು ಬೆಡ್ರೂಮ್ನ ನೋಟ. ಹಾಗೆ 3rd ಫ್ಲೋರಲ್ಲಿ ನಿಮಗೆ ಇನ್ನೊಂದಿದೆ ಸಿಟ್ಔಟ್ ಏರಿಯಾ. ಬನ್ನಿ, ವಾವ್ ನೋಡಿ. ಈ ಥರ ಫ್ಲೋರಿಂಗು, ವುಡನ್ ಫ್ಲೋರಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಈವನ್ ಯಾರು ಕೂಡ ಯೋಚನೆ ಮಾಡಲ್ಲ, ಸುಮ್ಮನೆ ಏನೋ ಒಂದು ಮಾಡಬೇಕು ಮಾಡಿಬಿಡ್ತಾರೆ ಸಿಟ್ಔಟ್ ಏರಿಯಾದಲ್ಲಿ. ಬಟ್ ಇವರು ಯಾವ ರೀತಿ ಯೋಚನೆ ಮಾಡಿದ್ದಾರೆ ಅಂದರೆ, ಮೇಲೆ ಫಾಲ್ ಸೀಲಿಂಗ್ ತುಂಬ ಡಿಸೈನ್ ಆಗಿ ವಿತ್ ಸ್ಟ್ರಿಪ್ ಲೈಟ್ ಜೊತೆಗೆ ಮಾಡಿ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ, ಸಪೋಸ್ ಏನಾದರೂ ನೀವು ಫಂಕ್ಷನ್ ಮಾಡ್ತಾಯಿದ್ದೀರಾ, ಅಥವಾ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ, ಅಥವಾ ಯಾವುದೋ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ ಅಂತಂದರೆ, ಸೊ ಸ್ಟ್ರಿಪ್ ಲೈಟು ತುಂಬ ಲುಕ್ಕಾಗಿ ಮಾಸಾಗಿರುತ್ತೆ. ಅದನ್ನು ಕೂಡ ಯುಟಿಲೈಸ್ ಮಾಡ್ಕೋಬೋದು. ಆ ರೀತಿ ಯೋಚನೆ ಮಾಡಿ ನಿಮಗೆ ಫಾಲ್ ಸೀಲಿಂಗು ಈ ಥರ ಒಂದು ಡಿಸೈನಲ್ಲಿ ಮಾಡಿ ಕೊಟ್ಟಿದ್ದಾರೆ. ಈವನ್ ಇದು ನ್ಯಾಚುರಲ್ ಲೈಟು ತುಂಬ ಜೋರಾಗಿ ಬರುತ್ತೆ ನೋಡಿ. ತುಂಬ ಓಪನ್ ಇರೋದ್ರಿಂದ ತುಂಬ ನ್ಯಾಚುರಲ್ ಲೈಟ್ಸ್ ಬರುತ್ತೆ. ಹಾಗೆ SS ಅಟ್ಯಾಚ್ಮೆಂಟ್ ಜೊತೆ ನಿಮಗೆ ಟಫ್ಲಂಗ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ ಸೇಫ್ಟಿಗೆ. ಇದು ಸಿಟೆಡ್ ಏರಿಯಾದ ಒಂದು ಮಾಹಿತಿ ಇದಾಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿಂದ ನಿಮಗೆ ಹೊರಗಡೆ ಅಂದರೆ ಎಂಟ್ರೆನ್ಸ್ ಈ ರೀತಿ ಕಾಣಿಸುತ್ತೆ ನೋಡಿ. ಇದು ಕೂಡ ಡೆವಲಪ್ಡ್ ಏರಿಯಾ. ಮತ್ತು ಬನ್ನಿ, ನಾನು ನಿಮಗೆ ಟಾಪ್ ಫ್ಲೋರ್ ಟೆರೆಸ್ ಕೂಡ ತೋರಿಸ್ಕೊಂಡು ಬಂದುಬಿಡ್ತೀನಿ. ಟೆರೆಸ್ಗೂ ಕೂಡ ಹೋಗಿದ್ದು ಬರೋಣ. ಅಲ್ಲಿ ಯಾವ ರೀತಿ ಮಾಡಿದ್ದಾರೆ, ಹೇಗೆಲ್ಲ ಐತೆ. ಟಾಪ್ ಫ್ಲೋರಲ್ಲೂ ಕೂಡ ನಿಮಗೆ ಆ್ಯಂಟಿ ಸ್ಕಿಟ್ಟನ್ನ ಅಪ್ಲೈ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ವಾಷಿಂಗ್ ಏರಿಯಾ, ವಾಶ್ ಆದಂಥ ಬಟ್ಟೆಗಳನ್ನ ತೊಗೊಬಂದು ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಎರಡೂ ಕಡೆ ನಿಮಗೆ ಹ್ಯಾಂಗಲ್ಲಿ ಹಾಕಿ ಕೊಟ್ಟಿದ್ದಾರೆ. ಇವನ್ ಕೇಬ್ಲಿಂಗ್ ಕೂಡ ಆಗಿದೆ, ನೋಡ್ತಾ ಇರ್ಬೋದು. ಹಾಗೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕು ಕೂಡ ಇಟ್ಟಿದ್ದಾರೆ ನೋಡಿ. ಇದು ಟೆರೆಸ್ ಫ್ಲೋರಲ್ಲಿರುವಂಥ ಲುಕ್ಕು ಹೀಗಿದೆ, ನೋಡ್ತಾ ಇರ್ಬೋದು. ಇದು ಟೆರೆಸ್ ಫ್ಲೋರ್ ಆಗಿರುತ್ತೆ. ಇದು ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಇದು ಎಕ್ಸಾಕ್ಟಾಗಿ 20/30 ಸೌತ್ ಮೇನ್ ಗೇಟ್ ಬರುತ್ತೆ, ಈಸ್ಟ್ ಮೇನ್ ಡೋರ್ ಬರುತ್ತೆ. ಅದ್ರ ಜೊತೆಗೆ ಇದು ಇರುವಂಥ ಏರಿಯಾ ಬಂದು JP ನಗರ 9th ಫೇಸು, EWS ಲೇಔಟು 4th ಬ್ಲಾಕ್ ಆಗಿರುತ್ತೆ. ಮತ್ತು ಇದು 20/30 ಸೌತ್ ಗೇಟು, ಈಸ್ಟ್ ಮೇನ್ ಡೋರ್ ಆಗಿರುತ್ತೆ.
ನಿಮಗೆ ಈ ಬಿಲ್ಡಿಂಗ್ನಲ್ಲಿ ಪೆಂಡಿಂಗ್ ಏನೇನಿದೆ ಅಂತಂದರೆ ಜಸ್ಟ್ ಒಂದು ಪೇಂಟ್ ಟಚಪ್ ಇರುತ್ತೆ, ಅದ್ರ ಜೊತೆಗೆ ಒಂದು ಪಾಲಿಶ್ ಟಚಪ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ವರ್ಕ್ ಪೆಂಡಿಂಗ್ ಇಲ್ಲ. ಎಲ್ಲ ರೆಡಿ ಟು ಮೂವ್ ಆಗಿದೆ ಸ್ನೇಹಿತರೆ. ರೆಡಿ ಟು ಮೂವ್ ಬಿಲ್ಡಿಂಗ್ ಇದಾಗಿದೆ ಸ್ನೇಹಿತರೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಸ್ವಂತ ಓನ್ ಬೋರ್ ಇದೆ, 300 ಡೆಪ್ತ್ ಹೋಗಿದೆ, 3 ಇಂಚ್ ನೀರಿದೆ. ಅದರ ಜೊತೆಗೆ 8,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪನ್ನು ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಫೆಸಿಲಿಟೀಸ್ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದು ಕೂಡ ಪೆಂಡಿಂಗ್ ಇಲ್ಲ. ಪೆಂಡಿಂಗ್ ಇರೋದು ನಾನು ಆಲ್ರೆಡಿ ಹೇಳಿದೆ, ಸೋಲಾರು ಇಲ್ಲ ಗೀಝರು, ಇದು ಮಾತ್ರ ನಿಮಗೆ ಪೆಂಡಿಂಗ್ ಇದೆ ಸ್ನೇಹಿತರೆ. ಇದು ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,65,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಆಗಿರುತ್ತೆ. ಇದು ಎಕ್ಸಾಕ್ಟಾಗಿ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಇಲ್ಲ ಗುಬ್ಲಾಳ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಜಸ್ಟ್ 1.5 ಕಿಲೋಮೀಟರ್ ಟು 1.8 ಕಿಲೋಮೀಟರ್ಸ್ ಆಗಿರುತ್ತೆ ಅಷ್ಟೇ. ಸೊ ಯಾರೆಲ್ಲ ಈ ಒಂದು ಲೊಕ್ಯಾಲಿಟಿನಲ್ಲಿ ಮನೇನ ನೋಡ್ತಾ ಇದ್ದೀರಾ ಈ ಒಂದು ಬಜೆಟಲ್ಲಿ, ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿದ್ರೆ ನಾನು ಕರ್ಕೊಬಂದು ಬಿಲ್ಡಿಂಗ್ಸ್ ತೋರಿಸ್ತೀನಿ ಸ್ನೇಹಿತರೆ. ಸೊ ತುಂಬ ಚೆನ್ನಾಗಿ ಕ್ಲಾಸಾಗಿ ಇಂಟೀರಿಯರ್ಸ್ ಆಗಿರ್ಬೋದು, ವುಡನ್ ಆಗಿರ್ಬೋದು, ಸೊ ವಾಸ್ತು ಆಗಿರ್ಬೋದು, ಎಲ್ಲ ರೀತಿಯಲ್ಲೂ 100% ಮಾಡಿ ಕೊಟ್ಟಿದ್ದಾರೆ. ಈವನ್ ನಿಮಗೆ ಮೇನ್ ಡೋರ್ಸ್ ಅಂತ ಬಂದರೆ ನಿಮಗೆ ಟೀಕ್ ವುಡಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯ ಮೋಸ ಮಾಡಿಲ್ಲ. ಈವನ್ ಮೇನ್ ಡೋರ್ಸ್ ಆಗಿರ್ಬೋದು, ವಾಸ್ಕಲ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಟೀಕ್ ವುಡ್ಡಲ್ಲಿ ಮಾಡಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಮನೆಯ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನೆಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಮುಂದಿನ ವಿಡಿಯೋಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಹಾಗೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರಗಳು ಸ್ನೇಹಿತರೆ.